ಆಲ್, ವೆಲ್ಕಮ್ ಟು ಚೈತ್ರ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ನೈಟ್ಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನೋಂಗಿಲ್ಲ, ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀನಿ. ಸ್ವಲ್ಪ ಹೆಲ್ತಿಗೂ ಎಲ್ಲ ಬೇಕಲ್ಲ ಅಂತ ಅಂದ್ಬಿಟ್ಟು ಕ್ಯಾಲ್ಶಿಯಮ್, ವಿಟಮಿನ್ ಡಿ ಅಥವಾ B12 ಇದರಲ್ಲಿ ಸಿಗುತ್ತೆ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಮಾಡ್ತಿದ್ದೀನಿ. ಸ್ವಲ್ಪ ಡಿಫಿಷಿಯನ್ಸಿ ಇರೋದ್ರಿಂದ ಇದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ವಾರಕ್ಕೆ ಒಂದು ಸತಿ ಅಥವಾ 2 ವಾರಕ್ಕೆ ಒಂದು ಸತಿ ಆದರೂ ಕಂಪಲ್ಸರಿ ನಮ್ಮ ಮನೇಲಿ ಮಶ್ರೂಮ್ ಅಂತೂ ಇದ್ದೇ ಇರುತ್ತೆ. ಸೊ ನನ್ನ ಮಗನೂ ಮಶ್ರೂಮ್ ತಿನ್ನೋದ್ರಿಂದ ಮಾಡೇ ಮಾಡ್ತೀನಿ. ಈ ಸತಿ ಓಪನ್ ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು. ಸೊ ನನ್ನ ಮಗ ಅದು ಆಚೆಗಡೆ ಬಂದು ಆಟ ಆಡ್ತಾಯಿದ್ದ. ಒಂದು ಸ್ಕೂಲ್ ಲಂಚ್ ಬ್ಯಾಗು ಇಟ್ಕೊಂಡು ಅವನಿಗೆ ಡೇ ಕೇರ್ಗೆ ಹಾಕೋಣ, ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಆಟ ಆಡೋಕ್ಕೆ ಅವ್ನಿಗೆ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರೂ ಸಿಗಲ್ಲ ಅವನಿಗೆ ಪಾಪ ಆಟ ಆಡೋಕ್ಕೆ. ಸೊ ಹಾಗಾಗಿ ನೋಡಿ, ಗಾಗಲ್ಸ್ ಹಾಕ್ಕೊಂಡು ಒಂದು ಕಾರಲ್ಲಿ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು, ಅಮ್ಮ ನೀನು ಬಾ ಜೊತೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಟ ಆಡ್ತಿದ್ದಾನೆ. ಸೊ ಇದು ಮಾರ್ನಿಂಗ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪನ್ನೀರ್ ಪರಾಟ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಚಾವಿಕಿಗೆ ಪನ್ನೀರ್ ತಿನ್ನಿಸೋಣ ಅಂತ ಅಂದ್ಬಿಟ್ಟು. ಅವನಿಗೆ ಪನ್ನೀರ್ ಅಷ್ಟಾಗಿ ಕೊಟ್ಟಿಲ್ಲ, ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಫಿಂಗ್ ಮಾಡಿ ಕೊಡೋಣ, ಪರಾಟ ಥರ ಮಾಡಿಬಿಟ್ಟು ನೋಡೋಣ ತಿಂತಾನ ಹೇಗೆ ಅಂತ ಅಂದ್ಬಿಟ್ಟು. ತರಕಾರಿಗಳು ಇತ್ತೀಚೆಗಂತೂ ಪಿಕ್ಕಿ ಈಟರ್ ಆಗಿಬಿಟ್ಟಿದ್ದಾರೆ. ಸಮ್ಟೈಮ್ಸ್ ತಿಂತಾನೆ, ಸಮ್ಟೈಮ್ಸ್ ತಿನ್ನಲ್ಲ, ಬರೀ ಚಪಾತಿ ಮಾತ್ರ ತಿಂತಾನೆ. ಸೊ ಹಾಗಾಗಿ ಅದರೊಳಗಡೆ ಸ್ಟಫ್ ಮಾಡಿಕೊಟ್ರೆ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಮಿಲ್ಕಿ ಮಿಸ್ಟ್ ಪನ್ನೀರ್ ತೊಗೊಂಡಿದ್ದೀನಿ, ಅದಕ್ಕೆ ನೀಟಾಗಿ ಕೈಯಲ್ಲೆಲ್ಲ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ಗ್ರೇಟ್ ಕೂಡ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಜೀರಾ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು, ಅರಿಶಿನ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಪಾಪು ಕೊಡ್ತಿರೋದ್ರಿಂದ ಇಷ್ಟೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಅವೆಲ್ಲ ಏನು ಹಾಕಿಲ್ಲ, ಅವ್ನು ತೆಗ್ದು ಹಾಕ್ಬಿಡ್ತಾನೆ ಒಂದೊಂದು ಸತಿ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದಾಗ. ಹಾಗಾಗಿ ನಾನು ಅದನ್ನೆಲ್ಲ ಏನು ಹಾಕ್ಕೊಂಡಿಲ್ಲ. ನೋಡೋಣ, ಈ ಸತಿ ಟ್ರೈ ಮಾಡೋಣ. ಈ ಥರ ತಿಂದರೆ ಮುಂದೆ ಎಲ್ಲ ಬೇರೆ ಎಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು. ಟ್ರಸ್ಟ್ ಮೇ ತುಂಬಾ ಚೆನ್ನಾಗಾಗಿತ್ತು. ನಾನು ಅವನಿಗೆ ಮೊಸರಲ್ಲೆಲ್ಲ ಕೊಡೋಲ್ಲ. ಸೊ ಕಫ ಎಣ್ಣೆ ಇರೋದ್ರಿಂದ, ನೆಗಡಿ ಇರೋದ್ರಿಂದ ಮೊಸರಲ್ಲೆಲ್ಲ ಏನು ಕೊಡೋಲ್ಲ. ಹಾಗೆ ಪ್ಲೇನ್ ಪರೋಟ ಕೊಡ್ತೀನಿ, ಅಂದರೆ ಸ್ಟಫ್ ಇರುತ್ತಲ್ವ ಪನ್ನೀರ್ದು, ಅದಕ್ಕೆ ಅದನ್ನೇ ಮಾತ್ರ ಕೊಡ್ತೀನಿ. ಅಷ್ಟೊಂದು ಚೂರು. ಇವಾಗ ಅವನೇ ಸ್ವಲ್ಪ ದೋಸೆ ಅಥವಾ ಏನು ಚಪಾತಿ ಆ ಥರದ್ದೆಲ್ಲ ಅವನೇ ತಿನ್ನೋಕ್ಕೆ ಇಷ್ಟಪಡ್ತಾನೆ, ಇಡ್ಲಿ ಆ ಥರದ್ದು. ಅವನಿಗೆ ತಟ್ಟೆಗೆ ಒಂಚೂರು ಎಲ್ಲ ಪೀಸ್ ಥರ ಮಾಡಿಕೊಟ್ರೆ ಸೊ ತಿಂತಾನೆ. ಸೊ ಈ ಥರ ಒಂದು ಸ್ವಲ್ಪ ಕಪ್ ಶೇಪ್ ಥರ ಮಾಡಿಕೊಂಡು ಗುಳಿ ಥರ ಅದರೊಳಗೆ ನಾನು ಪನ್ನೀರ್ದು ಏನು ಸ್ಟಫ್ ಮಾಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಸೀಲ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಸ್ವಲ್ಪ ಕಿತ್ತು ಇಡ್ತೀನಿ ಸೈಡ್ಗೆ. ಅದಾದಮೇಲೆ ನೀಟಾಗಿ ರೌಂಡ್ ಬಾಲ್ ಶೇಪ್ ಬರೆದು ಮಾಡ್ಕೊಳ್ತೀನಿ. ಇದನ್ನು ನಿಧಾನಕ್ಕೆ ಲಟ್ಟಿಸ್ಕೊತೀನಿ. ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ರೌಂಡ್ ಶೇಪಿಗೆ ಬರೋಗೆ. ತುಂಬ ಗಟ್ಟಿ ತೊಗೊಂಡಿರ್ತೀವಲ್ವ, ಅಂದರೆ ದೊಡ್ಡ ಸೈಜಲ್ಲಿ, ಅದನ್ನು ನೀಟಾಗಿ ತೆಳ್ಳಗೆ ಮಾಡ್ಕೊತೀನಿ ನಾನು ಚಪಾತಿನ, ಅಂದರೆ ಮೀನ್ಸ್ ಪರೋಟಾನ. ಏಕೆಂತ ಅಂದರೆ ಅದು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬ ಹೆವಿ ದಪ್ಪ ತಿಕ್ನೆಸ್ ಇದ್ದರೆ ನೀಟಾಗಿ ಬೇಯೋದಿಲ್ಲ, ಚಾರ್ವಿಕ್ಕೂ ನೀಟಾಗಿ ಅಗಿಯೋದಿಲ್ಲ ಅಷ್ಟಾಗಿ. ಸೊ ಹಾಗಾಗಿ ನಾನು ತೆಳ್ಳಗೆ ಚಪಾತಿ ಹೇಗೆ ನನ್ನ ಡೈಲಿ ತೆಳ್ಳಗೆ ಹೊಸೆಯೋದು, ಹಾಗಾಗಿ ಪನ್ನೀರ್ ಪರೋಟ ನೋಡಿ ಈ ಥರ ನೀಟಾಗಿ ತೆಳ್ಳಗೆ ಹೊಸ್ಕೊಂಡು, ಅದಾದಮೇಲೆ ಹೆಂಚು ಚೆನ್ನಾಗಿ ಫಸ್ಟೇ ಬಿಸಿ ಮಾಡ್ಕೊಂಡಿದ್ದೆ ಹೊಸಿತಾ ಇರಬೇಕಾದ್ರೇ. ಹಾಗಾಗಿ ಚೆನ್ನಾಗಿ ಹೆಂಚು ಕಾದಿತ್ತು. ಸೊ ಒಂದು ಸೈಡ್ ಹಾಕಿದ್ದೀನಿ. ನೆಕ್ಸ್ಟ್ ಫ್ಲಿಪ್ ಮಾಡಿದಾಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸೊ ತುಪ್ಪ ಏನು ಸದ್ಯಕ್ಕೆ ಕೊಡ್ತಾಯಿಲ್ಲ ಅವನಿಗೆ, ಯಾಕೆ ಅಂತ ಅಂದರೆ ಕೆಮ್ಮಿರೋದ್ರಿಂದ. ಒಂದು ಸೈಡ್ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು, ಅದಾದಮೇಲೆ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತಿರುಗಿ ಮತ್ತೆ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ಗೂ ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊತೀನಿ. ಇದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಆ ಥರನೇ ಇಟ್ಕೊಂಡಿದ್ದೀನಿ, ತುಂಬ ಲೋ ಏನಿಲ್ಲ. ಪನ್ನೀರ್ ಏನು ಬೇಗ ಬೆಂದಿರುತ್ತೆ. ಸೊ ಹಾಗಾಗಿ ಚಪಾತಿ ನೀಟಾಗಿ ಬೆಂದರೆ ಸಾಕು. ಏಕೆಂದರೆ ಪ್ಲೇನಾಗಿ ಫುಲ್ಲು ತೆಳ್ಳಗೆ ಹೊಸ್ತಿದ್ದೀನಿ. ಎಷ್ಟು ತಿನ್ನಾಗಿದೆ ಅಂತ ಅಂದರೆ ತುಂಬ ತಿನ್ನಾಗಿದೆ, ಚಪಾತಿನೇ ಅಂದ್ಕೊಬೇಕು.
ಸೊ ಹಾಗಾಗಿ ಅದು ಬೇಗ ಬೇಯ್ಕೊಳ್ಳುತ್ತೆ. ಸೊ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟಾಗ ಹಾಗಾಗಿ ಈ ಥರ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂದ. ಹಾಗೆ ನಾನು ಒಂದೆರಡು ಚಪಾತಿ ಆ ಥರದ್ದು ಪನ್ನೀರ್ ಪರೋಟ ಮಾಡಿಕೊಂಡು, ನಾನು ಮೊಸರಲ್ಲಿ ತಿಂದಿಲ್ಲ. ನಾನು ಮೊಸರಲ್ಲಿ ತಿಂತಿದ್ದೀನಿ ಅಂತ ನೋಡಿದ್ರೆ ಅವನು ಬಂದು ಮೊಸರಲ್ಲಿ ತಿನ್ನೋದಕ್ಕೆ ನನಗೂ ಮೊಸರು ಕೊಡು ಅಂತ ಅಂತಾನೆ. ಅದಕ್ಕೆ ನಾನು ಕಡಲೆಕಾಯಿ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಏನಕ್ಕಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಪಲ್ಯ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಮಾಡೋಕ್ಕೆ ಟೈಮ್ ಇರಲ್ಲ, ಏನೋ ಒಂದು ಮೂಡ್ ಇರಲ್ಲ ಅಂದ್ಕೊಳ್ಳಿ. ಆವಾಗ ತುಂಬ ಸತಿ ಅನಿಸಿರುತ್ತೆ. ಆವಾಗ ಟೈಮ್ ಸೇವಿಯರ್ ಅಂತ ಅಂದರೆ ಈ ಚಟ್ನಿ ಪುಡಿ ಅಂತಲೇ ಅನ್ಬೋದು. ನಮ್ಮ ಮನೇಲಿ ಮಾಡೋದು ಒಂದೇ ಥರ ಚಟ್ನಿ ಪುಡಿ, ಕಡಲೆಕಾಯಿ ಚಟ್ನಿ ಪುಡಿ. ಸೊ ಹಾಗಾಗಿ ಅದನ್ನು ಮಾಡಿ ಇಟ್ಕೊಂಡಿದ್ದೆ ಒಂದು 2-3 ಡೇಸ್ ಬ್ಯಾಕೇನೋ. ಇವಾಗ ಅದು ತುಂಬ ಯೂಸ್ಫುಲ್ ಆಗ್ತಾಯಿದೆ. ದೋಸೆಗೆ, ಚಪಾತಿಗೆ, ಬಿಸಿ ಬಿಸಿ ಅನ್ನ ತುಪ್ಪಕ್ಕೆ ಹಾಕ್ಕೊಂಡು ಚಟ್ನಿ ಪುಡಿ ತಿನ್ಬೋದು, ಸಕ್ಕತ್ತಾಗಿರುತ್ತೆ. ಸೊ ಹಾಗೆ ಎಲ್ಲ ಥರ ಚಪಾತಿ ಮಾಡಿಕೊಂಡೆ. ಫುಲ್ಲು ನಾನು ಎಲ್ಲ ಹೊಸ್ಕೊಂಡು ಒಂದೆರಡು ಚಪಾತಿ ಅವನಿಗೊಂದು ಹಾಕ್ಕೊಂಡು ಎಲ್ಲ ಕ್ಲೋಸ್ ಮಾಡಿದೆ. ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ತೆಳ್ಳಗಿದೆ ಅಂತ ಅಂದ್ಬಿಟ್ಟು ಚಪಾತಿ ನೋಡಿ, ಅದರೊಳಗಡೆ ಇರೋ ಸ್ಟಫಿಂಗು ಎಷ್ಟು ಚೆನ್ನಾಗಿ ನೀಟಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಪನ್ನೀರೆಲ್ಲ ನೋಡ್ಬೋದು, ಎಲ್ಲೂ ಒಂಚೂರು ಕಿತ್ತಿಲ್ಲ. ಪರೋಟ ಎಲ್ಲೂ ಒಂಚೂರು ಓಪನ್ ಆಗಿಲ್ಲ, ಅಷ್ಟು ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡ್ಬೋದು ಮಕ್ಳಿಗೆ ಕೊಡೋದಕ್ಕೂ ಅಥವಾ ನಾವು ತಿನ್ನೋದಕ್ಕೂ. ತುಂಬ ಏನು ಹೆವಿ ಮಸಾಲೆ ಇರೋದಿಲ್ಲ. ಪರೋಟ ನಾವು ಮಾಡ್ಕೊಂಡು ತಿನ್ಬೋದು. ಇದೇ ಥರ ಬೇರೆ ಪರೋಟ ಬೇಕು ಅಂತ ಅಂದರೆ, ಹಾಗೆ ನನ್ನ ಕಿಚನ್ ಟೂರ್ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಾನು ಚಾರ್ವಿಕಿಗೂ ನೋಡಿ ತಿನ್ನಿಸ್ದೆ, ಅವನಿಗಂತೂ ತುಂಬಾ ಖುಷಿನೇ ಆಯಿತು. ಈ ಥರ ಚಪಾತಿ, ದೋಸೆ ಅಂದರೆ ಆ ಥರದ್ದೆಲ್ಲ ತುಂಬ ಇಷ್ಟಪಡ್ತಾನೆ. ನೋಡಿ ತಟ್ಟೆಗೆ ಹಾಕ್ಕೊಟ್ಟಿದ್ದೀನಿ, ಒಂದು ಚೂರು ಕಟ್ ಮಾಡಿಬಿಟ್ಟು ಟಿ ವಿ ನೋಡಿಕೊಂಡು ಅಥವಾ ಏನೋ ಮಾಡಿಕೊಂಡು ತಿಂತಾನೆ. ಅವನ ಫೇವ್ರೆಟ್ ಲಿಟಲ್ ಕೃಷ್ಣ. ಸೊ ಅದು ಹಾಕ್ಕೊಟ್ರೆ ಸ್ವಲ್ಪ ನನಗೆ ಕೆಲಸ ಮಾಡೋಕ್ಕಾದರೂ ಬಿಡ್ತಾನೆ. ಇಲ್ಲ ಅಂತ ಅಂದರೆ ಆಚೆ ಹೋಗೋದು, ತೀಟೆ ಮಾಡೋದು, ಅವ್ರ ಮನೆ ಚಪ್ಪಲಿ ಎಲ್ಲ ಹೇಗೋ ಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಅವನು ಎತ್ಬಿಟ್ಟು ನೀಟಾಗಿ ರ್ಯಾಕಿಗೆ ಇಡೋದು, ಇಲ್ಲ ಚಪ್ಪಲಿ ಎತ್ತಿ ಅವನೇ ಬಾಯಿಗೆ ಇಟ್ಕೊಳ್ಳೋದು, ಇಲ್ಲ ಕೆಳಗಡೆಗೆ ಬಿಸಾಕೋದು, ಏನಾದರೂ ಈ ಥರ ತರಲೆ ಮಾಡ್ತಿರ್ತಾನೆ. ಅದಕ್ಕೆ ನಾನು ಕೆಲಸ ಮಾಡೋ ಟೈಮಲ್ಲಿ ಸ್ವಲ್ಪ ಟಿ ವಿ ಏನಾದರೂ ಹಾಕ್ಕೊಟ್ಬಿಡ್ತೀನಿ. ಮೊಬೈಲ್ ಅಂತೂ ಕೊಡೋದಿಲ್ಲ. ಸಮ್ಟೈಮ್ಸ್ ಹಠ ಮಾಡಿದಾಗ ಹೆಲ್ಪ್ಲೆಸ್ ಆಗಿಬಿಟ್ಟಿರ್ತೀವಿ, ಹೇಳಿದ ಮಾತು ಕೇಳಲ್ಲ, ಹೊರಗಡೆ ಹೋದಾಗ ಸುಮ್ಮನಿರಿಸ್ಬೇಕಾಗತ್ತೆ. ಆವಾಗ ಏನಾದರೂ ಮೊಬೈಲ್ ಒಂದೊಂದು ಸತಿ ಅವಶ್ಯಕತೆ ಅನಿಸ್ಬಿಡುತ್ತೆ. ಈಗಿನ ಕಾಲದಲ್ಲಂತೂ ಏನು ಮಾಡೋದಕ್ಕಾಗಲ್ಲ. ಸೊ ಬೆಟರ್ ಟು ಅವಾಯ್ಡ್. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.